ಮೂಲ ಅಂದ್ರೆ ರೂಟ್, ಬುಡ ಅಂತ ಹೇಳ್ತೀವಲ್ಲ, ಮತ್ತು ಆಧಾರ ಇವೆರಡು ಸೇರಿ ಮೂಲಾಧಾರವಾಗಿದೆ. ಈ ಚಕ್ರವು ನಮ್ಮ ಬೆನ್ನು ಹುರಿಯ ಅಂದ್ರೆ ನಮ್ಮ ಸ್ಪೈನ್ನ ಕೆಳಭಾಗದಲ್ಲಿದೆ. ಇದು ಕೆಳಗಿನಿಂದ ಸತತವಾಗಿ ಮೇಲಕ್ಕೆ ಶಕ್ತಿ ಪೂರೈಸುತ್ತಿರುತ್ತದೆ. ಈ ಪ್ರಾಣಶಕ್ತಿ, ಈ ಎನರ್ಜಿಯು 3 ಮುಖ್ಯ ಭಾಗಗಳಾಗಿ ಒಡೆದು ಇಡ, ಪಿಂಗಳ, ಸುಷುಮ್ನ ನಾಡಿಗಳ ಮುಖಾಂತರ ಏರತೊಡಗುತ್ತದೆ. ಈ ಚಕ್ರವು ಸೂರ್ಯ ಮತ್ತು ಚಂದ್ರ ನಾಡಿಗಳ ಮುಖಾಂತರ ನೇರವಾಗಿ ಸಹಸ್ರಾರ ಚಕ್ರದೊಡನೆ ಶಕ್ತಿ ಸಂಚಾರ ಏರ್ಪಡಿಸುತ್ತದೆ. ಪ್ರತಿಯೊಂದು ಚಕ್ರವು ಕಮಲದಂತಿದ್ದು, ಮೂಲಾಧಾರ ಚಕ್ರವು 4 ದಳಗಳನ್ನು ಹೊಂದಿದೆ. ಈ ದಳಗಳಿಂದ ವಂ, ಶಂ, ಶಂ, ಸಂ ಎಂಬ 4 ನಾಡಿಗಳು ಹೊರಹೊಮ್ಮುತ್ತವೆ. ಇದು ಕೆಂಪು ವರ್ಣದ ಸೃಷ್ಟಿಯ ಮೂಲ ಚಕ್ರ. ಹಾಗಾದ್ರೆ ಇಲ್ಲಿ ಈ ಮೂಲಾಧಾರ ಚಕ್ರವನ್ನು ಆಕ್ಟಿವೇಟ್ ಮಾಡಲು, ಸ್ಟ್ರಾಂಗ್ ಮಾಡಲು ಕೆಂಪು ಬಣ್ಣದ ಬಟ್ಟೆ ಧರಿಸಬಹುದು. ಮನೆಯಲ್ಲಿ ಕೆಂಪು ಬಣ್ಣದ ವಸ್ತುಗಳನ್ನ ಇಡಬಹುದು. ಸ್ವಲ್ಪ ಯೋಚನೆ ಮಾಡಿ, ಪ್ರಪೋಸ್ ಮಾಡುವಾಗ ಕೆಂಪು ಬಣ್ಣದ ಗುಲಾಬಿ ಹೂವನ್ನೇ ಯಾಕೆ ಕೊಡ್ತಾರೆ? ಕೆಂಪು ಬಣ್ಣ ನಮ್ಮ ಸೆಕ್ಸ್ ಎನರ್ಜಿಯನ್ನು ಹೆಚ್ಚಿಸುತ್ತೆ. ಈ ಚಕ್ರವು ನಮ್ಮ ಜನನ ಗ್ರಂಥಿಗಳಿಗೆ, ಸೆಕ್ಸ್ ಹಾರ್ಮೋನ್ಗಳಿಗೆ ಸಂಬಂಧಿಸಿದೆ. ಮೂಲಾಧಾರ ಚಕ್ರವು ನಮ್ಮ ದೇಹ, ಮನಸ್ಸು, ಆತ್ಮವನ್ನು ಭೂಮಿಯೊಂದಿಗೆ ಸಂಪರ್ಕ ಹೊಂದುವಂತೆ ಮಾಡುತ್ತದೆ. ಹೆಣ್ಣಿನ ಸ್ವಭಾವ ಹೊಂದಿರುವ ಈ ಚಕ್ರವು ನಮ್ಮನ್ನು ಭೂಮಿಯ ಶಕ್ತಿಯೊಂದಿಗೆ ಸಂಪರ್ಕ ಕಲ್ಪಿಸುತ್ತದೆ. ಒಂದು ವೇಳೆ ಈ ಚಕ್ರವು ಕ್ರಿಯಾಶೀಲವಾಗಿರದಿದ್ರೆ ಪ್ರಾಣಿಕ್ ಬ್ಲಾಕೇಜ್ ಉಂಟಾದಾಗ ವೇಟ್ ಜಾಸ್ತಿ ಆಗುತ್ತದೆ. ಮಲಬದ್ಧತೆ, ಮೂಲವ್ಯಾಧಿ, ಸಂಧಿವಾತ, ಭೇದಿ, ಪದೇ ಪದೇ ಮೂತ್ರ ವಿಸರ್ಜನೆ ಆಗೋದು, ಅಧಿಕ ರಕ್ತದೊತ್ತಡ ಉಂಟಾಗೋದು, ಮೂತ್ರಪಿಂಡದ ಕಲ್ಲುಗಳು, ನಪುಂಸಕತೆ, ಸೊಂಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳಾಗಿರಬಹುದು, ಸಿಯಾಟಿಕಾ ಈ ಸಮಸ್ಯೆ ಆಗಿರಬಹುದು, ದಣಿವು, ನಿದ್ರಾಹೀನತೆ, ಖಿನ್ನತೆ, ರೋಗ ನಿರೋಧಕ ಕಾಯಿಲೆಗಳು, ಈ ಎಲ್ಲಾ ಸಮಸ್ಯೆಗಳು ಉಂಟಾಗಬಹುದು. ಮೂಲಾಧಾರ ಚಕ್ರವು ಮೂಳೆ, ಹಲ್ಲು, ಉಗುರು, ಗುದದ್ವಾರ, ಅಡ್ರಿನಲ್ ಗ್ರಂಥಿ, ಪ್ರೋಸ್ಟೇಟ್ ಗ್ರಂಥಿ, ಜೀರ್ಣ ಪ್ರಕ್ರಿಯೆ, ವಿಸರ್ಜನೆ ಕ್ರಿಯೆ ಇವುಗಳ ಮೇಲೆ ಕೂಡ ಪ್ರಭಾವ ಬೀರುತ್ತದೆ. ಅದಕ್ಕೆ ನಮ್ಮ ದೇಹದ ಚಕ್ರಗಳಲ್ಲಿ ಯಾವುದೇ ರೀತಿಯ ಪ್ರಾಣಿಕ್ ಬ್ಲಾಕೇಜ್ ಅಂದ್ರೆ ಪ್ರಾಣಶಕ್ತಿಯ ಬ್ಲಾಕೇಜ್ ಆಗದ ಹಾಗೆ ನೋಡಿಕೊಳ್ಳೋದು ತುಂಬಾನೇ ಮುಖ್ಯ. ಮೂಲಾಧಾರ ಚಕ್ರವನ್ನು ಆಕ್ಟಿವೇಟ್ ಮಾಡುವ ಬೀಜ ಮಂತ್ರ ಲಂ. ಈ ಲಂ ಉಚ್ಚಾರ ಮಾಡೋದ್ರಿಂದ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತದೆ. ಹಾಗಾದ್ರೆ ಈ ರೂಟ್ ಚಕ್ರ, ಮೂಲಾಧಾರ ಚಕ್ರ ಜಾಗೃತ ಆದ್ರೆ, ಆಕ್ಟಿವೇಟ್ ಆದ್ರೆ ಏನಾಗುತ್ತೆ? ವ್ಯಕ್ತಿಯು ವಿನಮ್ರ ಆಗುತ್ತಾನೆ, ಎಲ್ಲರ ಬಗ್ಗೆ ಒಳ್ಳೆಯದು ವಿಚಾರಿಸುತ್ತಾನೆ, ಪರಿವಾರದಲ್ಲಿ ಸಂಬಂಧಗಳು ಸುಧಾರಿಸುತ್ತವೆ, ಶರೀರದ ಹಂತದಲ್ಲಿ ಸದೃಢ ಆರೋಗ್ಯ ಅನುಭವಿಸುತ್ತಾನೆ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಯಾಕೆಂದ್ರೆ ಇಲ್ಲಿ ಈ ದಳಗಳಲ್ಲಿ 4 ದಳಗಳು, ಇಲ್ಲಿ ಆ 4 ದಳಗಳ ಗುಣಗಳು ಇವು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇವುಗಳನ್ನು ಈ 4 ದಳಗಳು ಸೂಚಿಸುತ್ತವೆ. ಇವುಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಾರಂಭಿಸುತ್ತಾನೆ. ಆಮೇಲೆ ಸ್ವತಂತ್ರ ಮನೋಭಾವ, ಬಲ, ಸ್ಥಿರತೆ, ಉತ್ತಮ ಪಚನ ಶಕ್ತಿಯನ್ನು ಅನುಭವಿಸುತ್ತಾನೆ. ಜೀವನದಲ್ಲಿ ಹೆಚ್ಚು ಉತ್ಸಾಹ ಅನುಭವಿಸುತ್ತಾನೆ. ಒಂದ್ ವೇಳೆ ಈ ಚಕ್ರ ಜಡವಾಗಿದ್ದರೆ ವ್ಯಕ್ತಿಯೂ ಕೂಡ ಜಡವಾಗಿರುತ್ತಾನೆ. ಈ ಮೂಲಾಧಾರ ಚಕ್ರವನ್ನು ಅರಳಿಸಲು, ಆಕ್ಟಿವೇಟ್ ಮಾಡಲು, ಸ್ಟ್ರೆಂಥನ್ ಮಾಡಲು ಏನೇನ್ ಮಾಡಬಹುದು? ಅಶ್ವಿನಿ ಮುದ್ರೆ ಮಾಡಬೇಕು. ನಮ್ಮ ಮೂಲಾಧಾರ ಚಕ್ರವನ್ನು ಸ್ಟ್ರೆಂಥನ್ ಮಾಡ್ತಕ್ಕಂಥ, ಬಲಪಡಿಸ್ತಕ್ಕಂಥ ಆಸನಗಳು ಯಾವಂತಂದ್ರೆ ಅರ್ಧ ಮತ್ಸ್ಯೇಂದ್ರಾಸನ, ಆಮೇಲೆ ತಾಡಾಸನ, ಸೇತುಬಂಧಾಸನ, ವೀರಭದ್ರಾಸನ. ಇವೇನ್ ಮಾಡುತ್ತವೆ? ರೂಟ್ ಚಕ್ರವನ್ನ, ನಮ್ಮ ಮೂಲಾಧಾರ ಚಕ್ರವನ್ನ ಬಲಪಡಿಸುತ್ತವೆ. ಕೆಂಪು ಬಣ್ಣದ ಬಟ್ಟೆ ಧರಿಸೋದು, ಕೆಂಪು ವಸ್ತುಗಳನ್ನ ಬಳಸೋದು ಕೂಡ ಏನಂತಂದ್ರೆ ರೂಟ್ ಚಕ್ರವನ್ನ ಬಲಪಡಿಸುತ್ತೆ. ಬೀಜ ಮಂತ್ರದ ಉಚ್ಚಾರದಿಂದ ಕೂಡ ನಾವು ಮೂಲಾಧಾರ ಚಕ್ರವನ್ನ ಬಲಪಡಿಸ್ಕೊಳ್ಬಹುದು. ಅದು ಹೇಗೆ ಅಂತಂದ್ರೆ ದೀರ್ಘವಾಗಿ ಉಸಿರಾಡುತ್ತಾ, ಉಸಿರನ್ನ ಒಳಗೆ ಎಳೆದುಕೊಳ್ಳುತ್ತಾ ವಂ, ಶಂ, ಶಂ, ಸಂ ಎಂಬ 4 ದಳಗಳ, 4 ನಾಡಿಗಳ ಅಕ್ಷರಗಳನ್ನು ಉಚ್ಚರಿಸಬೇಕು. ಆಮೇಲೆ ಲಂ ಎನ್ನುತ್ತಾ ಹಿಡಿದಿಟ್ಟ ಉಸಿರು ಬಿಡಬೇಕು. ಹೀಗೆ 4 ಸಲ ಮಾಡಬೇಕು. ಹೀಗೇನಂತಂದ್ರೆ ನಾವು ಮೂಲಾಧಾರ ಚಕ್ರವನ್ನ ಆಕ್ಟಿವೇಟ್ ಮಾಡಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.